ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಉದ್ವಿಗ್ನತೆಯ ವಿಚಾರದಲ್ಲಿ ಈಗ ಭಾರತ ಒಂದು ರೀತಿಯಾದಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಕಾರಣ ಕಚ್ಚಾ ತೈಲದ ವಿಚಾರದಲ್ಲಿ ಏನು ಮಾಡೋದಪ್ಪ ಅಂತೇಳಿ ನಮ್ಮ ಹತ್ರ ಸ್ಟಾಕ್ ಇರುವಂಥದ್ದು 25 ದಿನ ಅಂದರೆ ಒಂದು ತಿಂಗಳು ಆಲ್ಮೋಸ್ಟ್ ಆಲ್ ನಿಯರೆಸ್ಟ್ ಆಗಿ ಇದೆ. ಅದು ಕೂಡ ಬೇಗ ಖಾಲಿ ಆಗಿಬಿಟ್ರೆ ಪರಿಸ್ಥಿತಿಗಳು ಏನಾಗುತ್ತೆ? ಕಾರಣ ಕೆಲವರೆಲ್ಲ ಸ್ಟಾಕ್ ಇಟ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅಲ್ಲೇನಾಗ್ತಾ ಇದೆ ಅಂತೇಳಿ ಈಗಲೇ ತೈಲಗಳನ್ನು ತಗೊಂಡಿಟ್ಕೊಂಡ್ಬಿಡೋಣ ಅಂತೇಳಿ ಎಲ್ಲರೂ ಕೂಡ ರಿಸರ್ವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ರಷ್ಯಾ ಆಯಿಲ್ ಈಗ ಭಾರತಕ್ಕೆ ಬರುತ್ತೆ ಅಂತಿದ್ದಾರೆ. ಭಾರತದ ಬಂದರಿಗೆ ಶೀಘ್ರದಲ್ಲೇ ರಷ್ಯಾ ಕಚ್ಚಾ ತೈಲ ಬರುತ್ತೆ. ಇದೇ ವಿಚಾರಕ್ಕೆ ಅಮೆರಿಕ ಮತ್ತು ನಮ್ಮ ನಡುವೆ ನಡೀತಾ ಇದ್ದಿದ್ದು ಸಂಘರ್ಷ. 2 ಟ್ಯಾಂಕರ್ಗಳಲ್ಲಿ 1.4 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಬರುತ್ತೆ. 23.50 ಕೋಟಿ ಲೀಟರ್ ಯೂರಲ್ಸ್ ಕಚ್ಚಾ ತೈಲ ಈಗ ಬರುತ್ತೆ ಅಂತಿದ್ದಾರೆ. ಶೀಘ್ರದಲ್ಲೇ ಭಾರತದ ಬಂದರು ತಲುಪಲಿದೆ ರಷ್ಯಾ ತೈಲ. ಸೊ ಈಗ ಸದ್ಯಕ್ಕೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಅಮೆರಿಕ ಆ ಕಡೆಗೆ ಇರಾನ್ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ರೆ, ಆ ಕಡೆಗೆ ಇರಾನ್ ಕೂಡ ಜಲಸಂಧಿಯನ್ನ ನಿಲ್ಲಿಸ್ಬಿಟ್ಟಿದೆ. ಸೊ ಹಾಗಾಗಿ ಹಾರ್ಮೋಜ್ ಜಲಸಂಧಿ ಕ್ಲೋಸ್ ಮಾಡಿದ್ರ ಪರಿಣಾಮವಾಗಿ ನಮ್ಮ 37 ಹಡಗುಗಳು ಅಲ್ಲೇ ನಿಂತ್ಕೊಂಡಿದ್ದಾವೆ, ಕಚ್ಚಾ ತೈಲವನ್ನು ಹೊತ್ತಿರುವಂತಹ ಹಡಗುಗಳು. ಸೊ ಹಾಗಾಗಿ ಬೇರೆ ಆಪ್ಷನ್ ಇಲ್ಲ. ಈಗ ರಷ್ಯಾದಿಂದನೇ ತರಿಸ್ಕೊಳ್ಬೇಕಾಗಿತ್ತು. ರಷ್ಯಾದಿಂದ ಈಗ ಬಂದರು ತಲುಪ್ತಾ ಇದೆ. ಸೊ ಅದೊಂದು 2 ಟ್ಯಾಂಕರ್ಗಳಲ್ಲಿ ಬರುತ್ತೆ 1.4 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ. ಸೊ ಈಗ ಅದೊಂಚೂರು ನಮಗೆ ನಿಟ್ಟುಸಿರು ಬಿಡೋ ರೀತಿಯಲ್ಲಿ ಮಾಡುತ್ತೆ. ನಮಗಿರುವಂಥದ್ದು ಅದೇ ಚಿಂತೆ ಈಗ. ಕಾರಣ ಭಾರತ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪನ್ನಗಳ ಮೇಲೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಭಾರತ ಅಲ್ಟರ್ನೇಟಿವ್ ಏನು ಹುಡುಕ್ತಾ ಇದೆ? ಈಗ ರಷ್ಯಾ ಒಂದೇ ಇದೆಯಾ, ಮತ್ತೆ ಬೇರೆ ರೀತಿಯಾದಂತಹ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋಕೆ ಅವಕಾಶ ಇದೆಯಾ? ಯಾವ ರೀತಿಯಾದಂಥ ಚಿಂತನೆಗಳನ್ನು ಭಾರತ ಮಾಡ್ತಾ ಇದೆ? ಆಮೇಲೆ ಈಗ ಬರ್ತಾ ಇರುವಂತಹ ಈ ರಷ್ಯಾದಿಂದ ಇನಫ್, ಇನ್ನೂ ಎಷ್ಟು ದಿನಗಳವರೆಗೂ ಇದನ್ನು ನಾವು ತೆಗೆದುಕೊಂಡು ಹೋಗ್ಬೋದು? ಯಾವ ರೀತಿಯಾದಂಥ ಭಾರತ ಸರ್ಕಾರ ತಯಾರಿಯನ್ನು ಮಾಡ್ಕೊಳ್ತಾ ಇದೆ? ಅರುಣ್, ನೋಡಿ, ಒಂದು ಸ್ಪಷ್ಟ, ಮುಂದಿನ 1 ತಿಂಗಳಿಗೆ ಬೇಕಾದಂತಹ ಕಚ್ಚಾ ತೈಲ ಸಾಮಗ್ರಿಗಳು ಅಥವಾ ಪೆಟ್ರೋಲ್ ಡೀಸೆಲ್ ಏನಿದೆ ಅದು ಈಗ ಆಲ್ರೆಡಿ ಭಾರತದ ಬಳಿ ಇದೆ. ಮುಂದೊಂದು ತಿಂಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡು ಭವಿಷ್ಯದಲ್ಲಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ನಂತಹ ಇಂಧನಗಳು ಕೊರತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಬೇರೆ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಹುತೇಕ 83%ನಷ್ಟು ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ 50% ಕಚ್ಚಾ ತೈಲ ಏನಿದೆ ಅದು ಮಿಡ್ಲ್ ಈಸ್ಟಿಂದ, ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರುತ್ತೆ. ಅದರಲ್ಲೂ ಕೂಡ ಇರಾನಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಭಾರತಕ್ಕೂ ಕೂಡ ಬರುತ್ತೆ. ಈಗ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಸಂಘರ್ಷ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಸೊ ಹೀಗಾಗಿ 1 ತಿಂಗಳ ಕಾಲ ವೇಟ್ ಮಾಡಿ ಅದಾದ ಬಳಿಕ ಮತ್ತೆ ಆಮದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬ್ಯಾಕಪ್ ಅನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳನ್ನು ಭಾರತ ಸರ್ಕಾರ ಮುಂದುವರಿಸಿರುವಂಥದ್ದು. ಈ ಹಿಂದೆ ರಷ್ಯಾದಿಂದ ಯಾವ ರೀತಿಯಾಗಿ ಆಮದನ್ನು ಮಾಡ್ಕೊಳ್ಳಲಾಗ್ತಾ ಇತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಮತ್ತೆ ಆಮದು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿರುವಂಥದ್ದು. ಭಾರತ ಮತ್ತೆ ಅಮೆರಿಕದ ವ್ಯಾಪಾರ ಒಪ್ಪಂದ ಆದ ಬಳಿಕ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಂಥ ಪ್ರಮಾಣ ಏನಿದೆ ಅದನ್ನು ಕಡಿಮೆಗೊಳಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ವೆನಿಜುಲಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಬೈ ಮಾಡುವಂಥ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇತ್ತು. ಈಗ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಏರ್ಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ರಷ್ಯಾದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದೆ. ಈಗಾಗಲೇ ರಷ್ಯಾದಿಂದ 2 ಏನು ತೈಲ ಟ್ಯಾಂಕರ್ಗಳು ಹೊರಟಿರುವಂಥದ್ದು. 2 ತೈಲ ಟ್ಯಾಂಕರ್ಗಳ ಪೈಕಿ 1.4 ಮಿಲಿಯನ್ ಟ್ಯಾಂಕ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲ ಈಗ ಭಾರತಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ವೆನಿಜುಲಾ, ಸೌತ್ ಆಫ್ರಿಕಾ ಸೇರಿದಂತೆ ಬೇರೆ ಬೇರೆ ಬದಲಿ ಮಾರ್ಗದಲ್ಲಿರುವಂತಹ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಕ್ಕೂ ಕೂಡ ಭಾರತ ಸರ್ಕಾರ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. 1 ತಿಂಗಳ ಶೇಖರಣೆ ಖಾಲಿಯಾದ ಬಳಿಕವೂ ಕೂಡ ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗದಂತೆ ಅಥವಾ ಅಭಾವ ಆಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ಶುರು ಮಾಡಿಕೊಂಡಿದೆ. ಆದರೆ LPG ಮತ್ತೆ ಬೇರೆ ಬೇರೆ ರೀತಿಯಾದಂಥ ಗ್ಯಾಸ್ಗಳೇನಿದ್ದಾವೆ ಆ ಒಂದು ಗ್ಯಾಸ್ಗಳ ಆಮದಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಬಹುತೇಕ ಗ್ಯಾಸ್ ಬರುವಂಥದ್ದು ಮಿಡ್ಲ್ ಈಸ್ಟ್ ಮತ್ತೆ ರಷ್ಯಾದಿಂದ ಬರ್ತಾ ಇರುವಂಥದ್ದು. ಮಿಡ್ಲ್ ಈಸ್ಟಿಂದ ಹೆಚ್ಚು ಪ್ರಮಾಣದಲ್ಲಿ ಗ್ಯಾಸನ್ನು ಭಾರತ ಆಮದು ಮಾಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಈ ಸಂಘರ್ಷ ಮುಂದುವರೆದಂಥ ಸಂದರ್ಭದಲ್ಲಿ ಕಚ್ಚಾ ತೈಲವನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಪ್ರಯತ್ನಗಳಾಗಬಹುದು. ಆದರೆ ಗ್ಯಾಸ್ನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅರುಣ್.